ನಮಸ್ಕಾರ. ನಾನು ಇವತ್ತು ಸೀಮೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು 3 ಸೀಮೆ ಬದನೆಕಾಯಿನ ತಗೊಂಡಿದ್ದೀನಿ, ಮತ್ತು 3 ಈರುಳ್ಳಿನ ತಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. 3 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು. ಆಮೇಲೆ 2 ಕರಿಬೇವಿನ ಗರಿಗಳು ಇಟ್ಕೊಂಡಿದ್ದೀನಿ, ಮತ್ತು 1 ಟೊಮೆಟೊ ತೊಗೊಂಡಿದ್ದೀನಿ. ಇವಿಷ್ಟು ಇದಕ್ಕೆ ಬೇಕಾಗಿರೋ ಸಾಮಾನು ಪದಾರ್ಥಗಳು. ನಾವು ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸೀಮೆ ಬದನೆಕಾಯಿದು ತುದಿಗಳನ್ನು ಕಟ್ ಮಾಡಿಕೊಂಡು ಅದರ ಸಿಪ್ಪೆನ ತೆಕ್ಕೋಬೇಕು. ನಾನು ಇದರಲ್ಲಿ ತಕ್ಕೋತಾ ಇದ್ದೀನಿ. ಚಾಕುನಲ್ಲೂ ಬೇಕಾದ್ರೆ ತಕ್ಕೋಬೋದು, ಹೇಗೆ ಬೇಕಾದರೂ ಸಿಪ್ಪೆಯನ್ನು ತಕ್ಕೊಂಬಿಟ್ಟು ಅದಕ್ಕೆ ತಾಕ್ಕೊಂಡಿರೋ ಸ್ವಲ್ಪ ಸಿಪ್ಪೆಗಳನ್ನು ಬಿಡಿಸ್ಕೋಬೇಕು. ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ತೆಕ್ಕೊಂಬಿಟ್ಟು, ನಾನು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಪೀಸ್ ಬೇಕಾದರೂ ಮಾಡ್ಕೋಬೋದು. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ. ಈಗ ಈರುಳ್ಳಿನೂ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಸಣ್ಣಗೇನು ಬೇಕಾಗಿಲ್ಲ. ಇದು ಟೊಮೆಟೊನೂ ಕಟ್ ಮಾಡಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ. ಇವಾಗ ಬಾಣಲೆ ಇಟ್ಕೊಂಡ್ಬಿಟ್ಟು ಪಲ್ಯ ಒಗ್ಗರಣೆ ಹಾಕ್ಕೊಂಬಿಡೋಣ. ಇದು ನಾನು ಒಂದು ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆನ ಒಗ್ಗರಣೆ ಹಾಕ್ಕೊಂಬಿಟ್ಟು ನಮಗೆ ಎಷ್ಟು ಬೇಕು, ನಾನು ಅದು 2 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಜೀರಿಗೆ 1-2 ಸ್ಪೂನು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಉದ್ದಿನಬೇಳೆನೂ 4 ಉದ್ದಿನಬೇಳೆ, ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಉದ್ದಿನಬೇಳೆನೂ ಹಾಕ್ಕೋಬೋದು. ಆಮೇಲೆ ಉದ್ದಿನಬೇಳೆ ಹಾಕ್ಕೊಂಡು ನೋಡಿ, ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಉದ್ದಿನಬೇಳೆ ಆಮೇಲೆ ಎಳ್ಳು ಹಾಕ್ಕೋತಿದ್ದೀನಿ. 1-2 ಸ್ಪೂನು ಎಳ್ಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಎಳ್ಳನ್ನು ಹಾಕ್ಕೊಂಡು ಸಣ್ಣ ಬೆಂಕಿ ಮೇಲೆ ಒಗ್ಗರಣೆನ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಮತ್ತು ಇದು ಇಂಗನ್ನು ಹಾಕ್ಕೋತೀನಿ. ಹಸಿಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ನಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಅದನ್ನು ಎಲ್ಲ ಹಾಕ್ಕೋತಾ ಇದ್ದೀನಿ. ಆಮೇಲೆ ನಾನು ಇಂಗನ್ನು ಹಾಕ್ಕೋಬೇಕು. ಇಂಗನ್ನು ಹಾಕ್ಕೋತೀನಿ. ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು, ನಮ್ಮ ಟೇಸ್ಟ್ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಅಷ್ಟು ಇಂಗನ್ನು ಹಾಕ್ಕೋಬೇಕು. ಇದು ಒಗ್ಗರಣೆನ ಕೈ ಆಡಿಸ್ಬಿಟ್ಟು ಇಂಗನ್ನು ಹಾಕ್ಕೋಬೇಕು. ಇಂಗು ಮತ್ತು ಅರಿಶಿನ ಪುಡಿನೂ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಕೆಂಪಿಗೆ ಹುರ್ಕೋಬೇಕಿದು ಸಣ್ಣ ಬೆಂಕಿ ಮೇಲೆ. ಮತ್ತು ಅರಿಶಿನ ಪುಡಿನೂ ಹಾಕ್ಕೋತೀನಿ ಇವಾಗ. ಆಯಿತು, ಇವಾಗ ಒಗ್ಗರಣೆ ರೆಡಿ ಆಯಿತು. ಇವಾಗ ನಾನು ನೋಡಿ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿನ ಹಾಕ್ಕೊಂಬಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನೂ ಹಾಕ್ಕೊಂಬಿಟ್ಟು ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು ಈರುಳ್ಳಿನ. ಅದು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಸಣ್ಣ ಬೆಂಕಿನಲ್ಲಿ ಹುರ್ಕೋಬೇಕು. ಅದು ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಇದು ಸೀಮೆ ಬದನೆಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಆಗಾಗ ಮಾಡಿಕೊಂಡು ತಿಂದರೆ ಭಾಳ ಒಳ್ಳೆಯದು. ಮತ್ತು ಮಾಡೋದು ತುಂಬ ಈಸಿ, ತುಂಬ ಸುಲಭ ಅದು ಮಾಡೋದು. ಈಗ ಈರುಳ್ಳಿಗೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಕಲಿಸ್ಕೋಬೇಕು, ಕೈ ಆಡಿಸ್ಕೋಬೇಕು. ಚೆನ್ನಾಗಿ ಸಣ್ಣ ಬೆಂಕಿ ಮೇಲೆ ಕೈ ಆಡಿಸ್ಕೋಬೇಕು. ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಬೇಕು. ಅದು ಕೆಂಪು ಆದಮೇಲೆ, ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ನಾವು ಕಟ್ ಮಾಡಿಟ್ಟಿರೋ ಈ ಸೀಮೆ ಬದನೆಕಾಯಿ ಚೂರುಗಳಿದಾವಲ್ಲ ಅದನ್ನು ಹಾಕ್ಕೋಬೇಕು. ಕಟ್ ಮಾಡಿಟ್ಟಿದ್ದೀನಲ್ಲ ಆ ಚೂರುಗಳನ್ನು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು ತುಂಬ ಸುಲಭವಾಗಿ ಮಾಡುವಂಥ ಒಂದು ಪಲ್ಯ. ಆಮೇಲೆ ಎಲ್ಲ ಇದನ್ನು ಅನ್ನಕ್ಕೆ ಜೊತೆಯಲ್ಲಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು. ಜೊತೆಯಲ್ಲಿ ಇದು ರೊಟ್ಟಿ ಚಪಾತಿ ಅದಕ್ಕೆ ಕೂಡ ಯೂಸ್ ಮಾಡ್ಬೋದು. ಸೈಡ್ ಡಿಶ್ ಆಗು ಯೂಸ್ ಮಾಡ್ಬೋದು. ಈಗ ಕಟ್ ಮಾಡಿಟ್ಟಿರೋ ಟೊಮೆಟೊನ ಹಾಕ್ತಾಯಿದ್ದೀನಿ.
ಆಮೇಲೆ ಕಟ್ ಮಾಡಿದ್ದ ಅರ್ಧ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಬೆಂಕಿ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಇಟ್ಟು ಬೇಯಿಸ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ಸ್ವಲ್ಪ ನಮಗೆ ಸ್ವಲ್ಪ ನೀರನ್ನ ಒಂದು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ನಾನು. ನೀರನ್ನು ಹಾಕಿಬಿಟ್ಟು ಇದನ್ನೇನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋ ಪ್ರಮೇಯ ಇಲ್ಲ, ಯಾಕಂದರೆ ಇದು ಬೇಗ ಬೇಯತ್ತೆ ಇದು. ಹಾಗಾಗಿ ಡೈರೆಕ್ಟಾಗಿ ಬಾಣಲೆನಲ್ಲಿ ಮಾಡೋದೇ ಒಳ್ಳೆಯದು, ಟೇಸ್ಟಾಗಿ ಬರುತ್ತೆ. ಒಂದು ಲೋಟ ನೀರು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಈಗ 2 ಸ್ಪೂನ್ ಕಡಲೆ ಹಿಟ್ಟನ್ನು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ನೀರು ಹಾಕಿ ಕರಡಿಸ್ಕೊತಾ ಇದ್ದೀನಿ. ಇದು ಕಡಲೆ ಹಿಟ್ಟು ಮಂದವಾಗಿ ಬರಲಿಕ್ಕೆ ಹಾಕೋದು. ಈಗ ನಿಮಗೆ ಕಡಲೆ ಹಿಟ್ಟು ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನು ಬೇಕಾದರೆ ಹಾಕ್ಕೋಬೋದು. ಅಕ್ಕಿ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ಕೋಬೋದು. ಇದು ಮಂದವಾಗಿ ಬರೋದಕ್ಕೆ ನಾವು ಯೂಸ್ ಮಾಡೋ ಒಂದು ಇದು ಕಡಲೆ ಹಿಟ್ಟು. ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು 2-3 ಸರ್ತಿ ನಾವು ಮುಚ್ಚಳನ ತೆಗೆದುಬಿಟ್ಟು ಕೈ ಆಡಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿರ್ಗಾ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟು ಬೇಯಿಸ್ಕೋಬೇಕು. ಆವಾಗ ಚೆನ್ನಾಗಿ ಬೇಯತ್ತಿದು. ಈಗ ನಾನು 1-2 ಸರ್ತಿ ತೋರಿಸಿದ್ದೀನಿ ಕೈ ಆಡಿಸಿರೋದು. ಈಗ ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ನಾವು ಕಲಸಿಟ್ಟಿರೋ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಲಸಿಟ್ಕೊಂಡಿರ್ತೀನಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೋಬೇಕು. ಇವಾಗ ಎಲ್ಲ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕರಡಿಸ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ನಮಗಿವಾಗ ಸ್ವಲ್ಪ ಜಾಸ್ತಿ ನೀರು ಬೇಕಾದರೂ ಹಾಕ್ಕೋಬೋದು. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ, ಇವಾಗ ನಮಗೆ ಎಷ್ಟು ಜನಕ್ಕೆ ಬೇಕು ಆ ಥರ ಇದ್ರ ಮೇಲಕ್ಕೆ ನೋಡಿಬಿಟ್ಟು ಕಡಲೆ ಹಿಟ್ಟನ್ನು ತೊಗೋಬೇಕು. ಜಾಸ್ತಿ ಜನಕ್ಕೆ ಬೇಕಂದರೆ ಜಾಸ್ತಿ ಕಡಲೆ ಹಿಟ್ಟನ್ನು ತೊಗೊಂಬಿಟ್ಟು ಜಾಸ್ತಿ ನೀರನ್ನು ಹಾಕ್ಕೊಂಬಿಟ್ಟು ಬೇಯಿಸ್ಕೋಬೇಕು. ಗ್ರೇವಿ ಜಾಸ್ತಿ ಬೇಕಂದರೆ ಜಾಸ್ತಿ ನೀರನ್ನು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ಈಗ ನಮಗೆ ಟೇಸ್ಟು ನೋಡ್ಕೋಬೇಕು. ಉಪ್ಪು ಕಮ್ಮಿ ಆಗಿದ್ದರೆ ಹಾಕ್ಕೋಬೇಕು. ನಂದು ಸರಿಯಾಗಿದೆ, ಅದಕ್ಕೆ ನಾನು ಹಾಕಿಲ್ಲ ಈ ಉಪ್ಪನ್ನು. ಆವಾಗಲೇ ಹಾಕಿರೋದು ಸಾಕಾಗಿದೆ. ಈಗ ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೊತಾ ಇದ್ದೀನಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಉಳ್ಕೊಂಡಿರುತ್ತಿದ್ದು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಾಗತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಚಪಾತಿ ರೊಟ್ಟಿಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಅನ್ನಕ್ಕೆ ಹಾಕ್ಕೊಂಡು ಬೇಕಿದ್ರೂ ಊಟ ಮಾಡ್ಬೋದು. ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಬೋದು. ಸೈಡ್ ಡಿಶ್ ಥರ ಯೂಸ್ ಮಾಡೋದಿದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ಅನ್ನಕ್ಕೋಸ್ಕರ ಯೂಸ್ ಮಾಡೋದಿದ್ರೆ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಇದು ನೀವು ಒಂದು ಸರ್ತಿ ಖಂಡಿತ ಮಾಡಿಬಿಟ್ಟು ನೋಡಿ, ಇದು ತುಂಬ ಚೆನ್ನಾಗಾಗತ್ತೆ. ಇದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಲಾಸ್ಟಿಗೆ ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಖಾರಕ್ಕೆ ಜಾಸ್ತಿ ಬೇಕಾದರೆ ಮೆಣಸಿನ ಪುಡಿ ಹಾಕ್ಕೋಬೋದು, ಬೇಡ ಅಂತಂದ್ರೂ ಬಿಡ್ಬೋದು. ಹಾಗೇ ಬೇಕಾದರೆ ಸ್ವಲ್ಪ ನಾನು ಚೂರು ಟೇಸ್ಟಿಗೋಸ್ಕರ ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಆವಾಗ ಅದಕ್ಕೆ ಬೇಕಾದರೆ ಗರಂ ಮಸಾಲನೂ ಹಾಕ್ಕೋಬೋದು. ನಾನು ಗರಂ ಮಸಾಲ ಪೌಡ್ರು ಏನು ಹಾಕೋದಿಲ್ಲ, ಬೇಕನ್ನಿಸಿದವರು ಹಾಕ್ಕೋಬೋದು. ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಮೆಣಸಿನ ಪುಡಿನ ಉದುರಿಸ್ಕೊಂಡಿದ್ದೀನಿ. ಈಗ ನಮ್ಮ ಭಾಜಿ ರೆಡಿ ಆಯಿತು, ಪಲ್ಯ ರೆಡಿ ಆಯಿತು ನೋಡಿ. ಇದು ನಾನು ದೋಸೆಗೋಸ್ಕರ ಮಾಡಿದ್ದೆ, ದೋಸೆ ಜೊತೆಲಿ ತೋರಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.